ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಸ್ಪಾಟ್ನ ತೋರಿಸ್ತಿದ್ದೀನಿ. ಸೊ ಆ ಸ್ಪಾಟ್ ಎಲ್ಲಿದೆ ಆ್ಯಂಡ್ ಯಾವ ಥರ ಇದೆ ಅಂತ ತಿಳ್ಕೊಳೋದಕ್ಕೆ ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಯ್, ಸೊ ನಾನು ಇವಾಗ ಇರೋ ಪ್ಲೇಸ್ ಬಂದು ಡ್ರೀಮ್ ಹಂಟ ಅಂತ ಹೇಳ್ಬಿಟ್ಟು. ನಾನು ನಿಮ್ಗೆ ಇವಾಗ ತೋರಿಸ್ತಿರೋ ಪ್ಲೇಸ್ ಬಂದು ಒಂದು ಸ್ಟೇ. ಸೊ ಸ್ಟೇ ಅಂದರೆ ಹೋಮ್ ಸ್ಟೇನಾ ಇಲ್ಲ ರೆಸಾರ್ಟಾ ಅಂತ ನಿಮಗೆ ಡೌಟ್ ಬರ್ಬೋದು. ಅಲ್ಲ, ನಾನು ತೋರಿಸ್ತಿರೋದು ಇವತ್ತು ಬ್ಯೂಟಿಫುಲ್ ಇಗ್ಲು. ನೋಡಿ, ಇಗ್ಲು ಅಂದರೆ ಎಷ್ಟು ಜನಕ್ಕೆ ಗೊತ್ತು? ನೋಡಿ, ಈ ಡ್ರೀಮ್ ಹಂಟದಿಂದ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ನೇಚರು ವಾವ್ ಅಂತಲೇ ಅನಿಸುತ್ತೆ. ಒಂದು ಕಪ್ಪಲ್ಲಿ ಕಾಫಿ ತೊಗೊಂಬಂದು ಆಚೆ ಕೂತ್ಕೊಂಡು ಕುಡಿತಾ ಇದ್ರೆ ಆ ಮಜಾನೇ ಬೇರೆ. ನೋಡಿ ಯಾವ ಥರ ಇದೆ. ಅವಾಗ ತಾನೇ ಸ್ನೋಫಾಲ್ ಆಗಿತ್ತು. ಈ ಹೋಟೆಲಲ್ಲಿ ನಮಗೆ 2 ಇಗ್ಲೂಗಳಿದೆ. ಸೊ ಒಂದು ರೂಮಲ್ಲಿ ಆಲ್ರೆಡಿ ಬ್ಯಾಂಗ್ಳೂರ್ ಕಪ್ಪಲ್ಲೇ ಬಂದಿದ್ದಾರಂತೆ. ಸೊ ಇನ್ನೊಂದು ಇಗ್ಲೂ ಅಲ್ಲಿ ಯಾರೂ ಬಂದಿಲ್ಲ, ಸೊ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಒಳಗಡೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಒಂದು ಬ್ಯೂಟಿಫುಲ್ ವೆದರ್ ಮತ್ತೆ ನೇಚರ್ ಜೊತೆಗೆ ನಾವಿಲ್ಲಿ ಸ್ಟೇ ಕೂಡ ಮಾಡ್ಬೋದು. ಸೊ ನೋಡಿ, ಇದೆ ನಮಗೆ ಸ್ಟೇ ಇರೋ ಪ್ಲೇಸ್. ಇಗ್ಲೂ ಅಂತಾರಲ್ಲ, ಫುಲ್ ಗ್ಲಾಸ್ ನೋಡಿ, ಇಲ್ಲಿ ನಮಗೆ ಬಾತ್ ಟಬ್ ಕೂಡ ಇದೆ. ಸೊ ಈ ಚಳಿಯಲ್ಲಿ ಅಲ್ಲಿ ಯಾರು ಸ್ನಾನ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಟ್ಟಿದ್ದಾರೆ, ಚೆನ್ನಾಗಿತ್ತು. ನೋಡಿ ತೋರಿಸ್ತಿದ್ದೀನಿ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಫುಲ್ ಮಂಜಲ್ಲಿ ಕವರ್ ಆಗಿಬಿಟ್ಟಿದೆ. ನಾನು ಅಂದ್ಕೊಂಡಿದ್ದೆ ಅದು ನಾರ್ಮಲಾಗಿ ಅವರೇನೋ ಡಿಸೈನ್ ಮಾಡಿದ್ದಾರೇನೋ ಅಂತ ಹೇಳ್ಬಿಟ್ಟು. ಅವ್ರು ಹೇಳೋ ತನಕ ಗೊತ್ತಾಗಿಲ್ಲ ನನಗೆ. ಬನ್ನಿ ಈಗೆಲ್ಲ ನಿಮಗೆ ಇಗ್ಲೂ ಒಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವು ಯಾವ ಥರ ಎಕ್ಸೈಟೆಡ್ ಆಗಿದ್ದೀರೋ ನಾನು ಕೂಡ ಸೂಪರ್ ಎಕ್ಸೈಟೆಡ್ ಆಗಿದೆ. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮು ಇಗ್ಲೂ ಒಳಗಡೆ ಹೋಗ್ತಾ ಇರೋದು. ಸೊ ಒಳಗಡೆ ಹೋಗೋದಕ್ಕೂ ಮುಂಚೆ ನಾವು ಶೂಸ್ ಎಲ್ಲ ರಿಮೂವ್ ಮಾಡ್ತಿದ್ವಿ, ಯಾಕಂದರೆ ಮತ್ತೆ ಒಳಗಡೆ ಗಲೀಜಾಗ್ಬಿಟ್ರೆ ಕಷ್ಟ. ನೋಡಿ, ಓಪನ್ ಮಾಡಿದ ತಕ್ಷಣ ನನಗಾದರೆ ವಾವ್ ಅಂತ ಅನಿಸ್ತು. ಒಳಗಡೆ ಆ ಸೆಟಪ್ ನೋಡಿದ್ರೆ ಮೈಂಡ್ ಬ್ಲೋಯಿಂಗ್ ಆಗೇ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದು ನಮಗೆ ಕಪಲ್ಗೆ ಹನಿಮೂನ್ ಟ್ರಿಪ್ ಆಗಲಿ ಆ ಥರದಕ್ಕೆ ತುಂಬ ಚೆನ್ನಾಗಿರುತ್ತಂತೆ. ಆ್ಯನಿವರ್ಸರಿಗೆಲ್ಲ ಬರ್ತಾರಲ್ಲ ಕಪಲ್ಸ್ಗಾದರೆ ಸಖತ್ತಾಗಿರುತ್ತೆ. ನೋಡಿ, ಫುಲ್ ಗ್ಲಾಸಿಂದ ಮಾಡಿದ್ದಾರೆ. ಡೂಮ್ ಕೆಫೆ ಇರುತ್ತಲ್ವ, ಸೊ ಆ ಥರ ಮಾಡಿದ್ದಾರೆ. ಸೊ ನಮಗೆ ಡೈರೆಕ್ಟಾಗಿ ಹಿಮಾಲಯಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ನೋಡಿ, ಆಚೆ ವೆದರ್ ಆ್ಯಂಡ್ ನೇಚರ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರೆ. ನೋಡಿ, ಒಳಗಡೆ ಎಲ್ಲ ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ತುಂಬ ಖರ್ಚು ಮಾಡಿದ್ದಾರೆ. ನೋಡಿ, ಮೇಲೆ ಎಲ್ಲ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜ ತುಂಬ ಇಷ್ಟ ಆಯಿತು ನನಗಾದರೆ. ಬಟ್ ರೇಟ್ ಕೇಳಿದ್ರೆ ಅಷ್ಟೇ ಕಷ್ಟನೂ ಆಗುತ್ತೆ. ನೋಡಿ, ವಾಶ್ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಟಾಲಿಯನ್ ಸ್ಟೈಲ್ ಎಲ್ಲನೂ, ಆ ಮಾರ್ಬಲ್ಸ್ ಎಲ್ಲನೂ ಅದೇ ಥರನೇ. ಇಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಏನಪ್ಪ ಅಂದರೆ, ಈ ಇಗ್ಲೂ ಅಲ್ಲಿ ಫಸ್ಟ್ ಫ್ಲೋರ್ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಪ್ಲೇಸು. ಇಗ್ಲೂ ಫಸ್ಟ್ ಟೈಮ್ ನಾನು ಬಂದಿರೋದು ಇದ್ರೊಳಗಡೆ ಇಗ್ಲೂಗೆ. ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಿ ಡೂಮ್ ಕೆಫೆ ಇರುತ್ತಲ್ಲ, ಸೊ ಆ ಥರ ಮಾಡಿದ್ದಾರೆ. ಕಿಡ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇಟ್ಕೊಂಡು ಕಾಫಿ ಟೈಮ್ ಥರ ಕುತ್ಕೊಂಡು ಇಬ್ರು ಕುಡಿಬೋದು. ಮಕ್ಕಳ ಜೊತೆ ಪೇರೆಂಟ್ಸ್ ಬಂದರೂ ಚೆನ್ನಾಗಿರುತ್ತೆ. ಸೊ ನಾನೀಗ ಕೆಳಗಡೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದೆ ಬೆಡ್, ಆರಾಮಾಗಿ ಮಲ್ಕೊಬೋದು. ನೋಡಿ, ಸೊ ವೀವ್ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ವೀವ್ ಈ ತರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡ್ಕೊಂಡು ಇಬ್ರು. ಈ ಡ್ರೀಮ್ ಹಂಟ ಇಗ್ಲೂ ಆದರೆ ಸಖತ್ತಾಗಿದೆ. ಕಪಲ್ಸ್ಗಾದರೆ ಸೂಪರ್ ಆಗಿರುತ್ತೆ. ಸೊ ಯಾರೆಲ್ಲ ಮನಾಲಿಗೆ ಬಂದು ಸೇತನ್ ವಿಲೇಜ್ ಕಡೆ ಬರ್ತಿರೋ ಅವ್ರು ಇಲ್ಲಿ ಬಂದು ಪಕ್ಕೇ ಆಗಿ ಅಂತಲೇ ಹೇಳ್ತೀನಿ. ಆ್ಯಂಡ್ ನಿಮಗೆಲ್ಲ ಅನಿಸ್ತಿರ್ಬೋದು ಇಗ್ಲೂ ಅಂದರೆ ಈ ಥರ ಇರಲ್ಲ ಅಂತ ಹೇಳ್ಬಿಟ್ಟು. ಎಸ್, ಇದು ಬಂದು ಒಂದು ಆರ್ಟಿಫಿಷಿಯಲ್ ಇಗ್ಲೂ ಅಂತಲೇ ಹೇಳ್ಬೋದು. ಇದಕ್ಕೆ ಯಾಕಪ್ಪ ಇಗ್ಲೂ ಅಂತ ಹೇಳ್ತೀರಿ ಅಂದರೆ, ಆ ಡೂಮ್ ಮೇಲೆ ನಮಗೆ ಸ್ನೋಫಾಲ್ ಆದಾಗ ಕಂಪ್ಲೀಟಾಗಿ ಸ್ನೋ ಕವರ್ ಆಗಿರುತ್ತಲ್ಲ, ಸೊ ಅದು ನಮಗೆ ಇಗ್ಲೂ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಅದರಿಂದ ಇದನ್ನ ಇಗ್ಲೂ ಅಂತಾರೆ. ನೋಡಿ, ಒಳಗಡೆ ಸೂಪರ್ ಆಗಿದೆ. ಸೊ ಇದ್ರ ಕಾಸ್ಟ್ ಬಂದು 20,000 to 25,000 ಪರ್ ಡೇ ಅಂತೆ.
ನೋಡಿದ್ರಲ್ಲ ಈ ವಿಡಿಯೋನ. ಸೊ ಈ ಥರ ಇಗ್ಲೂನ ನೀವು ಯಾವತ್ತಾದರೂ ನೋಡಿದ್ರಾ ಆ್ಯಂಡ್ ವಿಸಿಟ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.